ನವದೆಹಲಿ ಗಲಾಟೆಯೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತಲೆದಂಡ ಶುರುವಾಗಿದೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಅತಿದೊಡ್ಡ ವೋಟ್ ಬ್ಯಾಂಕ್ ಅಂದರೆ ಅದು ಮುಸ್ಲಿಂ ಸಮುದಾಯ. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ಅಖಾಡದಲ್ಲಿ ಮುಸ್ಲಿಂ ಮತಗಳೇ ಕಾಂಗ್ರೆಸ್ಗೆ ಕೈ ಕೊಟ್ಟಿವೆ ಅನ್ನುವಂತಹ ಒಂದು ರಿಪೋರ್ಟ್ ಈಗಾಗಲೇ ಕಾಂಗ್ರೆಸ್ ನಾಯಕರ ಕೈ ಸೇರಿದೆ. ಫಲಿತಾಂಶಕ್ಕೂ ಮೊದಲೇ ಈ ಸತ್ಯ ಗೊತ್ತಾಗ್ತಾ ಇದ್ದಂತೆ ಕಾಂಗ್ರೆಸ್ ಮುಸ್ಲಿಂ ಪ್ರಬಲ ನಾಯಕರನ್ನೇ ಪಕ್ಷದಿಂದ ಅಮಾನತು ಮಾಡಿದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ಅವರನ್ನು ಈಗಾಗಲೇ ವಜಾಗೊಳಿಸಲಾಗಿತ್ತು. ಈಗ ಕಾಂಗ್ರೆಸ್ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಅವರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅವರ ಪ್ರಾಥಮಿಕ ಸದಸ್ಯ ಸ್ಥಾನದಿಂದಲೇ ಅಮಾನತು ಮಾಡಲಾಗಿದೆ. ಕಾಂಗ್ರೆಸ್ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ. ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿಲ್ಲ. ಎಸ್ಡಿಪಿಐ ಅಭ್ಯರ್ಥಿಗೆ ಹಣಕಾಸಿನ ನೆರವು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಪೂರಕ ದಾಖಲೆಗಳು ಸಿಕ್ಕಿದ್ದಾರೆ. ಪಕ್ಷದ ಆಂತರಿಕ ತನಿಖೆಯಲ್ಲೂ ಕೂಡ ಈ ವಿಚಾರ ಸಾಬೀತಾಗಿದೆ. ಹೀಗಾಗಿ ಕಾಂಗ್ರೆಸ್ ಸದಸ್ಯತ್ವದಿಂದ ಅವರನ್ನು ಅಮಾನತು ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್. ಹಾಗೆಯೇ ಪಕ್ಷದಿಂದಲೇ ಅಮಾನತುಗೊಳಿಸಿರೋದ್ರ ಬಗ್ಗೆ ಅಬ್ದುಲ್ ಜಬ್ಬಾರ್ ಅವರು ಮಾತನಾಡಿದ್ದಾರೆ. ಕಾರಣ ಹೇಳದೇನೆ ನನ್ನನ್ನು ತೆಗೆದುಹಾಕಿದ್ದಾರೆ. ರಿಸಲ್ಟ್ಗೂ ಮುಂಚಿತವಾಗಿಯೇ ಆತುರವಾಗಿ ಎಲ್ಲ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಯಾರ ಕೈವಾಡ ಇದೆ ಅನ್ನೋಂಥದ್ದು ಗೊತ್ತಿಲ್ಲ ಅನ್ನುವಂಥದ್ದು ಜಬ್ಬಾರ್ ಅವರ ಮಾತು. ಏನಂತ ನೋಡ್ತೀನಿ, ಅದು ಏನದು ಒಂದು ಏನೋ ವೈರಲ್ ಆಗಿದೆ ಅದು ಆಗಿದೆ ಅಂತ ಏನು ಹೇಳ್ತದಾರಲ್ಲ, ಅದು ಏನು ವೈರಲ್ ಆಗಿದೆ ಅಂತಲೂ ನಾನು ನೋಡ್ತೀನಿ. ಆಮೇಲೆ ಕರೆದು ಮುಂದೆ ಉತ್ತರ ಕೊಡ್ತೀನಿ. ಪಾರ್ಟಿಗೂ ಕೊಡ್ತೀನಿ, ನಿಮಗೂ ಕೊಡ್ತೀನಿ. ಅದ್ರಾಗ ಏನಿದೆ, ನಾವು ಮಾಡಿದ್ದೇ ತಪ್ಪು ಮಾಡಿಲ್ಲ ಅಂದಮೇಲೆ ನಾವು ಯಾರಿಗೆ ಇದು ಏನು ಕೇರ್ ಮಾಡೋದಿದೆ. ನಾವು ಫಲಿತಾಂಶಕ್ಕಿಂತ ಮುಂಚೆ ನಮಗೆ ಮಾಡಿದ್ದಾರೆ, ಯಾಕೆ ಅದು ಏನೋ ಗೊತ್ತಿಲ್ಲ ನನಗೆ. ಅವ್ರಿಗೆ ಅದ್ರಾಗ ಏನಾರು ನಮಗೆ ನಮ್ಮಿಂದ ಏನಾರು ಅದು ತೊಂದರೆ ಇರ್ಬೋದು. ಅದು ಅದ್ರ ಮೇಲೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರಂತ ನನಗೆ ಅನ್ಸಂಗ. ಒಂದೇ ಮನೆಗೆ ಯಾಕಪ್ಪ ಅಷ್ಟು ಸ್ಥಾನಮಾನಗಳು ಹೋಗ್ಬೇಕು, ಬೇರೆ ಯಾರಿಗೂ ಆಗಬಾರ್ದೇನು. ಅದು ಒಂದೇ ನಮ್ಮ ರೀಸನ್. ಅಲ್ಲ, ಈಗ ಮುಂದೆನೆ ಕಾಣ್ತಾ ಇದ್ದಲ್ಲ, ಹಂಗೆ ಒಂದೇ ಮನೆಗೆ ಯಾಕಪ್ಪ ಹಗಲೆಲ್ಲ ನುಗ್ತೀರಿ, ಬೇರೆ ಮನೆಗಳು ಅದಾವೆ ಅಂತ ನಾವು ಹೇಳಿದ್ದು ಅಷ್ಟೇ. ಬೇರೆ ಯಾಕೆ ಮಾಡ್ತಿದಾರೋ ಅಂತ ಅರ್ಥ ಆಗ್ತಾಯಿಲ್ಲ ನಮಗೂ. ನಮಗೇನಪ್ಪ ಚಿಂತೆ ಅಂತ ಹೇಳಿದ್ರೆ ಶಿವಕುಮಾರ್ದು ಮತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಅಂತ ಕ್ವಶನ್ ಅಲ್ಲ. ಇಲ್ಲಿ ಒಂದು ಜಾತ್ಯತೀತ ಪಕ್ಷ ಆಗಿ, ಸೆಕ್ಯುಲರ್ ಪಾರ್ಟಿ ಆಗಿ ಯಾರು ಇವರಿಗೆ ಅಧಿಕಾರದಲ್ಲಿ ಕುಂದಿರಿಸಿದಾರೋ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಅವ್ರಿಗೆ ಒಂದು ಆಕ್ಷನ್ ತಗೊಳೋದು, ಯಾರು ಓಪನ್ ಆಗಿ ಡಯಾಸ್ನಾಗ ಕುತ್ಕೊಂಡು ಓಪನ್ ಆಗಿ ಪಕ್ಷದ ವಿರೋಧಿ ಮಾತಾಡಿದ್ದಾರೆ ಅವ್ರಿಗೆ ಬಿಟ್ಟುಬಿಡೋದು, ಇದೆಲ್ಲ ಯಾಕೋ ಸರಿ ಕಾಣ್ತಾರೆ. ಹೀಗೆ ನಜೀರ್ ಅಹಮದ್ ಅವರನ್ನು ಅವರ ಹುದ್ದೆಯಿಂದ ವಜಾಗೊಳಿಸಿದ್ರು. ಅದಾದಮೇಲೆ ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತುಗೊಳಿಸಿದ್ರು. ಈಗ ವಸತಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ. ಇದನ್ನು ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳ್ತಾ ಇದ್ದಾರೆ. ನಸೀರ್ ಅಹಮದ್ ಎಲ್ಲೋ ಒಂದು ಕಡೆ ಇದಾಗಿದ್ದು ನನಗೂ ನೋವಾಗಿದೆ, ಆಗಬಾರ್ದಾಗಿತ್ತಂತ ನನಗೂ ನೋವಾಗಿದೆ. ನಸೀರ್ ಅಹಮದ್ ವಿಚಾರಕ್ಕೆ ನನಗೂ ನೋವಾಗಿದೆ. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನನಗೆ ನಾನು ಎಲ್ಲೋ ಮೋಜು ಮಸ್ತಿ ಮಾಡಕ್ಕೆ ಕೇರಳಾಗೋಗಿಲ್ಲ. ಸುರ್ಜೇವಾಲಾ ಮಾಡಬೇಕು, ಡಿ ಕೆ ಶಿವಕುಮಾರ್ ಅವರು ಮಾಡಬೇಕು, ಮನೆ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಬೇರೆ ಯಾರು ಮಾತಾಡಿದ್ರು ಅರ್ಥ ಇಲ್ಲ. ನಾನು ಕಾಂಗ್ರೆಸ್ಸಲ್ಲಿ ಬಹಳ ಸಣ್ಣವನಾಗಿದ್ದೀನಿ. ನಾನು ನೆನ್ನೆನೂ ಹೇಳಿದ್ದೀನಿ, ನಾನು ಒಬ್ಬ ಮುಖಂಡ ಅಲ್ಲ, ನಾನು ಲೀಡರ್ ಆಗೋಕೆ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಾನು ಒಬ್ಬ ಸಮಾಜ ಸೇವಕ. ನಮ್ಮಲ್ಲಿ ಏನೇನು ಗೊಂದಲ ಇಲ್ಲ ಸರ್, ಯಾವುದಲ್ಲೂ ಗೊಂದಲ ಇಲ್ಲ ಸರ್. ಹೀಗೆ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ನಿನ್ನೆ ಬೆಳಗ್ಗೆ ಜಮೀರ್ ಅಹಮದ್ ಜೊತೆಗೆ ಅವರು ಸಭೆಯನ್ನು ನಡೆಸಿದರು. ಅದಾದ ನಂತರವೂ ಕೂಡ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿ ನಡೀತಾ ಇರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿ ಕೊಟ್ಟಿಲ್ಲ. ನಿನ್ನೆ ರಾತ್ರಿಯೂ ಕೂಡ ಜಮೀರ್ ಅಹಮದ್ ಜೊತೆಗೆ ಸುಮಾರು 2 ಗಂಟೆಗಳ ಕಾಲ ಅವರು ಮಾತನಾಡಿದ್ದಾರೆ. ಇವತ್ತು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್ ಅವರನ್ನು ಕೂಡ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದರು. ಅದಾದಮೇಲೆ ದಾವಣಗೆರೆ ಅಭ್ಯರ್ಥಿ ಸಮರ್ಥ್ ಅವರ ತಂದೆ ಎಸ್ ಮಲ್ಲಿಕಾರ್ಜುನ್ ಅವರನ್ನು ಕೂಡ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ದಾವಣಗೆರೆಯಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಂತಹ ನಾಮಪತ್ರ ಸಲ್ಲಿಸಿದ ನಂತರ ತಟಸ್ಥವಾಗಿದ್ದ ಸಾದಿಕ್ ಪೈಲ್ವಾನ್ರನ್ನು ಕೂಡ ಕರೆಸಿಕೊಂಡು ಮೀಟಿಂಗ್ ಮಾಡಿದರು. ದಾವಣಗೆರೆ ಅಖಾಡದಲ್ಲಿ ಮುಸ್ಲಿಂ ಮತಗಳು ಛಿದ್ರವಾಗೋದಕ್ಕೆ ಕಾರಣ ಏನು, ಜಮೀರ್ ಅಹಮದ್ ಅವರ ಪಾತ್ರ ಏನು ಅನ್ನೋದರ ಬಗ್ಗೆ ವರದಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ ಜಮೀರ್ ಅಹಮದ್ ಮೇಲೂ ಕೂಡ ಶಿಸ್ತು ಕ್ರಮ ಆಗುತ್ತೆ ಅನ್ನುವಂಥದ್ದು ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಚರ್ಚೆ. ಯಾಕಂದರೆ ಜಮೀರ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಒತ್ತಡ ಹೆಚ್ಚುತ್ತಾ ಇದೆ.
ಕೆಪಿಸಿಸಿ ಶಿಸ್ತು ಸಮಿತಿ ಮೇಲೆ ಜಮೀರ್ ಅವರ ವಿರೋಧಿ ಬಣ ಒತ್ತಡವನ್ನು ಹಾಕ್ತಾ ಇದೆ. ಶೋಕಾಸ್ ನೋಟಿಸ್ ನೀಡಿದೆ ನಜೀರ್ ಮತ್ತು ಜಬ್ಬಾರ್ಗೆ ಈಗಾಗಲೇ ಶಿಕ್ಷೆಯನ್ನು ಕೊಡಲಾಗಿದೆ. ಅಂದರೆ ಪಕ್ಷದ ಮಟ್ಟಿಗೆ ಅದು ಶಿಕ್ಷೆನೇ ಈಗ ಕೊಟ್ಟಿರೋದು. ಹೀಗಾಗಿ ಸಚಿವ ಜಮೀರ್ ಅಹಮದ್ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅನ್ನುವಂಥ ಆಗ್ರಹ ಶುರುವಾಗಿದೆ. ಆದರೆ ಜಮೀರ್ಗೆ ಶೋಕಾಸ್ ನೋಟಿಸ್ ಕೊಡದೇನೆ ಕ್ರಮ ಆಗತ್ತಾ ಅಥವಾ ಶಿಸ್ತು ಸಮಿತಿಗೆ ನೋಟಿಸ್ ಕೊಡೋದಕ್ಕೇನಾದರೂ ಶಿವಕುಮಾರ್ ಅವರು ಸೂಚನೆಯನ್ನು ಕೊಡ್ತಾರಾ? ಈ ಪ್ರಶ್ನೆಗಳು ಕುತೂಹಲದಿಂದ ಎದುರಾಗ್ತಾ ಇರ್ತದೆ. ನೋಟಿಸ್ ಪಡೆದಿದ್ದೇ ಆದರೆ ಜಮೀರ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬರಲಿದೆ. ಆದರೆ ಅಲ್ಪಸಂಖ್ಯಾತ ಮತಗಳು ಕೈತಪ್ಪುವ ಆತಂಕ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದ್ದೇ ಇದೆ. ಹೀಗಾಗಿ ಫಲಿತಾಂಶ ಬರುವವರೆಗೂ ಸುಮ್ಮನಿರುವಂತಹ ತೀರ್ಮಾನವನ್ನು ಕೈಗೊಳ್ಳುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಜಮೀರ್ ಅಹಮದ್ ಕೊಡ್ತಿರುವಂತಹ ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯನವರನ್ನ ಮಾತುಕತೆಯ ನಂತರ ಸಿದ್ದರಾಮಯ್ಯನವರು ಕೂಡ ಮೌನವಾಗಿರುವುದನ್ನು ನೋಡ್ತಾ ಇದ್ರೆ ಜಮೀರ್ ಅವರ ಮಂತ್ರಿ ಕುರ್ಚಿ ನಿಜಕ್ಕೂ ಸೇಫ್ ಆಗಿದೆಯಾ ಅಥವಾ ಅಲುಗಾಡ್ತಾ ಇದೆಯಾ ಅಥವಾ ಅವ್ರನ್ನ ಬದಲಾವಣೆ ಮಾಡ್ತಾರಾ? ಈ ಪ್ರಶ್ನೆಗಳು ಮೂಡುವಂಥದ್ದು ಸಹಜ.